ಎಲ್ರಿಗೂ ನಮಸ್ಕಾರ. ತುಂಬಾ ಹೆಮ್ಮೆ ಆಗೋ ವಿಚಾರ ಏನು ಅಂದ್ರೆ, ಯಾವುದೇ ಒಂದು ಸಿನಿಮಾ ದೊಡ್ಡ ಯಶಸ್ಸು ಕಂಡ್ರೆ ಆ ತಂಡಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಕಾಟೇರ ಚಿತ್ರದ ಯಶಸ್ಸಿದೆಯಲ್ಲ, ಅದು ಚಿತ್ರತಂಡಕ್ಕೆ ಮಾತ್ರ ಸಲ್ಲೋಂಥದ್ದಲ್ಲ, ಇಡೀ ಚಿತ್ರರಂಗಕ್ಕೆ ಸಲ್ಲೋಂಥದ್ದು. ಅಂತ ದೊಡ್ಡ ಯಶಸ್ಸನ್ನ ತಂದ್ಕೊಟ್ಟಂತ ಸಿನಿಮಾ ಕಾಟೇರ. ಎಲ್ಲರೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈ ತರದೊಂದು ಕಾರ್ಯಕ್ರಮ ನೋಡಿ ಬಹಳ ವರ್ಷಗಳಾಗೋಗಿತ್ತು. ನಾವು ಸಿನಿಮಾ ಥಿಯೇಟರ್ಗಳಲ್ಲಿ ಸಿನಿಮಾ ಓಡುತ್ತಾ ಅನ್ನೋದೇ ನಮಗೆ ಎಲ್ಲೋ ಮರ್ತೋಗಿತ್ತು ಸರ್. ಮಾಲ್ಗಳಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಬಂದ ಮೇಲೆ ಈ ತರದೊಂದು ಹಳೆ ನೆನಪುಗಳು ನಮಗೆ ಮರ್ತೇ ಹೋಗಿತ್ತು. ಈ ತರದ ಒಂದು ಪ್ರಸನ್ನ ಥಿಯೇಟರ್ ಅಲ್ಲಿ ಅದು 50ನೇ ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ರಿ. ನಿಮಗೆ ತುಂಬು ಹೃದಯದ ಕಂಗ್ರಾಚುಲೇಷನ್ಸ್ ನ ತಿಳಿಸ್ತೀನಿ. ಒಂಥರ ಚಿತ್ರಮಂದಿರ ದೇವಸ್ಥಾನ ಇದ್ದ ಹಾಗೆ. ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ, ಆದ್ರೆ ಚಿತ್ರಮಂದಿರಕ್ಕೆ ಅಭಿಮಾನಿ ದೇವರುಗಳೇ ಬರ್ತಾರೆ. ಚಿತ್ರಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನಮ್ಮ ಜೊತೆ ತುಂಬಾ ಪ್ರೀತಿಯಿಂದ ನಡ್ಕೊಂಡಿದ್ದಕ್ಕೆ ನನ್ನ ಮುದ್ದು ತಮ್ಮನಿಗೆ ಪ್ರೀತಿಯ ಧನ್ಯವಾದಗಳು. ಎಲ್ಲರಿಗೂ ಕಂಗ್ರಾಚುಲೇಷನ್ಸ್ ಹೇಳ್ತಾ ಕೊನೆಯದಾಗಿ ಒಂದೇ ಮಾತು ಹೇಳ್ತೀನಿ. ಕನ್ನಡ ಚಿತ್ರ ಗೆಲ್ಗೆ, ಕನ್ನಡ ಚಿತ್ರರಂಗ ಬಾಳ್ಗೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ತುಂಬಾ ಹೆಮ್ಮೆ ಆಗೋ ವಿಚಾರ ಏನು ಅಂದ್ರೆ, ಯಾವುದೇ ಒಂದು ಸಿನಿಮಾ ದೊಡ್ಡ ಯಶಸ್ಸು ಕಂಡ್ರೆ ಆ ತಂಡಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಕಾಟೇರ ಚಿತ್ರದ ಯಶಸ್ಸಿದೆಯಲ್ಲ, ಅದು ಚಿತ್ರತಂಡಕ್ಕೆ ಮಾತ್ರ ಸಲ್ಲೋಂಥದ್ದಲ್ಲ, ಇಡೀ ಚಿತ್ರರಂಗಕ್ಕೆ ಸಲ್ಲೋಂಥದ್ದು. ಅಂತ ದೊಡ್ಡ ಯಶಸ್ಸನ್ನ ತಂದ್ಕೊಟ್ಟಂತ ಸಿನಿಮಾ ಕಾಟೇರ. ಎಲ್ಲರೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈ ತರದೊಂದು ಕಾರ್ಯಕ್ರಮ ನೋಡಿ ಬಹಳ ವರ್ಷಗಳಾಗೋಗಿತ್ತು. ನಾವು ಸಿನಿಮಾ ಥಿಯೇಟರ್ಗಳಲ್ಲಿ ಸಿನಿಮಾ ಓಡುತ್ತಾ ಅನ್ನೋದೇ ನಮಗೆ ಎಲ್ಲೋ ಮರ್ತೋಗಿತ್ತು ಸರ್. ಮಾಲ್ಗಳಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಬಂದ ಮೇಲೆ ಈ ತರದೊಂದು ಹಳೆ ನೆನಪುಗಳು ನಮಗೆ ಮರ್ತೇ ಹೋಗಿತ್ತು. ಈ ತರದ ಒಂದು ಪ್ರಸನ್ನ ಥಿಯೇಟರ್ ಅಲ್ಲಿ ಅದು 50ನೇ ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ರಿ. ನಿಮಗೆ ತುಂಬು ಹೃದಯದ ಕಂಗ್ರಾಚುಲೇಷನ್ಸ್ ನ ತಿಳಿಸ್ತೀನಿ. ಒಂಥರ ಚಿತ್ರಮಂದಿರ ದೇವಸ್ಥಾನ ಇದ್ದ ಹಾಗೆ. ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ, ಆದ್ರೆ ಚಿತ್ರಮಂದಿರಕ್ಕೆ ಅಭಿಮಾನಿ ದೇವರುಗಳೇ ಬರ್ತಾರೆ. ಚಿತ್ರಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನಮ್ಮ ಜೊತೆ ತುಂಬಾ ಪ್ರೀತಿಯಿಂದ ನಡ್ಕೊಂಡಿದ್ದಕ್ಕೆ ನನ್ನ ಮುದ್ದು ತಮ್ಮನಿಗೆ ಪ್ರೀತಿಯ ಧನ್ಯವಾದಗಳು. ಎಲ್ಲರಿಗೂ ಕಂಗ್ರಾಚುಲೇಷನ್ಸ್ ಹೇಳ್ತಾ ಕೊನೆಯದಾಗಿ ಒಂದೇ ಮಾತು ಹೇಳ್ತೀನಿ. ಕನ್ನಡ ಚಿತ್ರ ಗೆಲ್ಗೆ, ಕನ್ನಡ ಚಿತ್ರರಂಗ ಬಾಳ್ಗೆ. ನಮಸ್ಕಾರ.